ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AR ಕನ್ನಡ ವ್ಲಾಗ್ಸ್. ನಾನು ಆಶಾ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲ ಗಿಡಗಳಿಗೂ ನೀರು ಹಾಕೋಣ ಅಂತ ಹಾಕ್ತಾಯಿದ್ದೆ. ನಾನು 2 days ಒಂದ್ಸಲ ಹಾಕ್ತೀನಿ, ಸ್ವಲ್ಪನೇ ಹಾಕ್ತೀನಿ, ತುಂಬ ಹಾಕಲ್ಲ. ಇಂಡೋರ್ ಪ್ಲಾಂಟ್ಸು ತುಂಬ ಹಾಕ್ಬಿಟ್ರೆ ಒಂಥರ ಕರ್ಗೋದಂಗೆ ಆಗಿಬಿಡತ್ತೆ. ಅದೆಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಕಿಚನ್ ಅಂತೂ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇದ್ದರೆ ಮತ್ತೆ ಗಲೀಜು ಆಗ್ತಾನೆ ಇರುತ್ತೆ. ನಾವು ಅಡುಗೆ ಮಾಡ್ತಾನೆ ಇರ್ತೀವಿ. ಅಡುಗೆ ಎಲ್ಲ ಆದಮೇಲೆ ಒಟ್ಟಿಗೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಿರ್ತೀನಿ. ಆವಾಗ ಯಾರಾದರೂ ಬರ್ತಾರೆ, ಆವಾಗ ನೋಡಿದಾಗ ಏನು ಕಿಚನ್ ಇವ್ರು ಕ್ಲೀನಿಂಗ್ ಮಾಡ್ಕೊಂಡಿಲ್ವಾ ಅಂದ್ಕೊತಾರೇನೋ. ಎಷ್ಟೊಂದು ಸಲ ನನಗೂ ಹಾಗೆ ಆಗಿದೆ. ಎಲ್ರಿಗೂ ಈ ಥರನೇ ಅನಿಸುತ್ತೆ. ನಾನು ಕ್ಲೀನ್ ಮಾಡಿ ಇಟ್ಟಿದ್ದಾಗ ಯಾರೂ ಬರೋದೇ ಇಲ್ಲ. ಯಾವಾಗ ಮೆಸ್ಸಿ ಆಗಿರುತ್ತೆ ಆವಾಗಲೇ ಯಾರಾದರೂ ಬಂದುಬಿಡ್ತಾರೆ. ಎಲ್ಲ ಹೆಣ್ಮಕ್ಳುಗಳಿಗೆ ಆಲ್ಮೋಸ್ಟ್ ಜಾಸ್ತಿ ಕೆಲಸ ಮಾಡೋದು ನಾವು ಕಿಚನ್ನಲ್ಲೇ ಜಾಸ್ತಿ ಇರ್ತೀವಿ. ಅದರಲ್ಲೂ ನಮ್ಮಂಥ ಹೌಸ್ ವೈಫ್ಗಳಿಗಂತೂ ಅದೇ ಪ್ರಪಂಚ ಆಗಿಬಿಟ್ಟಿರುತ್ತೆ. ಮನೆ ಮತ್ತು ಕಿಚನ್ನು ಅದೇ ಆಗಿಬಿಟ್ಟಿರುತ್ತೆ. ಹೊರಗೂ ಎಲ್ಲೂ ಹೋಗಲ್ಲ ಜಾಸ್ತಿ. ಅಡುಗೆ ಮಾಡು, ಕ್ಲೀನ್ ಮಾಡು, ಬರೀ ಇದೇ ಆಗಿಬಿಟ್ಟಿರುತ್ತೆ. ಇನ್ನು ವರ್ಕಿಂಗ್ ವುಮೆನ್ಸ್ ಆದರೆ ಅವರು ಇನ್ನೂ ಪಾಪ ಅವ್ರಿಗಿನ್ನೂ ಕಷ್ಟ ಇಲ್ಲ. ಇಲ್ಲೂ ಕೆಲಸ ಮಾಡಬೇಕು, ಹೊರಗಡೆನೂ ಹೋಗಿ ಕೆಲಸ ಮಾಡಬೇಕು. ಅವರೆಲ್ಲ ಒಂಥರ ಸೂಪರ್ ವುಮೆನ್ಸ್ ಆಗಿಬಿಟ್ಟಿರ್ತಾರೆ. ಕೆಲವೊಂದು ಸಲ ಎಲ್ಲ ಹೆಣ್ಮಕ್ಳಿಗೂ ಎಷ್ಟೇ ಕೆಲಸ ಮಾಡೋದು ಅಪ್ರಿಸಿಯೇಷನ್ನೇ ಸಿಗ್ತಾ ಇರಲ್ಲ. ಅವಾಗೆಲ್ಲ ಯಾಕೆ ಬೇಕು ಇದೆಲ್ಲ, ಸುಮ್ಮನೆ ಇದ್ಬಿಡಬೇಕು ಅನಿಸ್ಬಿಟ್ಟಿರುತ್ತೆ. ಬಟ್ ಆದರೂ ಲೈಫೇ ಹಾಗಲ್ವಾ, ಮುಂದೆ ಹೋಗಬೇಕು ನಾವು, ನಮ್ಮ ಜೀವನನೇ ಹೀಗೆ ಅಂತ ಅಂದ್ಕೊಂಡಾಗ ಸರಿ ಮಾಡಬೇಕು ನಾವು, ಇದೇ ನಮ್ಮ ಜವಾಬ್ದಾರಿ ಅಂದ್ಕೊಂಡು ಮಾಡಬೇಕಾಗತ್ತೆ. ನಮ್ಮ ಮನೇಲಿ 2 ಮಕ್ಕಳಿರೋದ್ರಿಂದ ಮನೆ ಯಾವಾಗಲೂ ಗಲೀಜು ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಪುಟ್ಟ ಮಕ್ಕಳಿದ್ರಂತೂ ಇನ್ನೂ ಜಾಸ್ತಿನೇ ಗಲೀಜಾಗ್ತಿರುತ್ತೆ. ನಮ್ಮ ಯಾನ ಎಲ್ಲವ ಇದ್ದಿದ್ದು ಒಂದು ಕಡೆ ಇಡೋಕ್ಕೆ ಬಿಡೋಲ್ಲ, ಎಲ್ಲ ತೆಗ್ದಾಕ್ತಾಳೆ. ಕಂಪೇರ್ ಮಾಡಿದ್ರೆ ಮಿಲಿನೇ ಜಾಸ್ತಿ ಹಾಗೆ ಮಾಡ್ತಾಳೆ. ಇವಳು ಸ್ವಲ್ಪ ಅವಳಿದ್ದಾಗ ಎಲ್ಲ ತೆಗ್ದಾಕೋದು ಜಾಸ್ತಿ. ಇವಳು ಒಂದೊಂದು ಸಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ, ಒಂದೊಂದು ಸಲ ತುಂಬ ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಯಾವಾಗಲೂ ಎತ್ಕೋ ಅಂತ ಬಂದು ಹೇಳ್ತಾನೆ ಇರ್ತಾಳೆ. ಒಂದೊಂದು ಸಲ ಮಕ್ಕಳು ಹ್ಯಾಂಡಲ್ ಮಾಡಿ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿರುತ್ತೆ. ಮತ್ತು ಅವ್ರು ಆಟ ಆಡೋದು ನೋಡಿದ್ವಿ ಎಲ್ಲ ಮರ್ತೇ ಹೋಗಿಬಿಟ್ಟಿರುತ್ತೆ. ಬೆಳಗ್ಗೆ ತಿಂಡಿ ಇವತ್ತು ಗಂಜಿ ಏನೂ ಮಾಡಲಿಲ್ಲ. ಹಾಗಾಗಿ ಪಪ್ಪಾಯ ಆಯಿತು, ಪಪ್ಪಾಯನೇ ಕಟ್ ಮಾಡಿ ಕೊಡ್ತಾಯಿದ್ದೆ. ಹಾಗೆ ಹಸ್ಬೆಂಡು ಟೀ ಮಾಡು ಅಂತ ಹೇಳ್ತಾಯಿದ್ರು. ಪಪ್ಪಾಯ ಎಲ್ಲ ತಿಂದಮೇಲೆ ಟೀ ಮಾಡೋಣ ಅಂತ ಟೀ ಮಾಡ್ತಾಯಿದ್ದೆ. ನನಗೆ ಇವತ್ತು ಡೈಲಿ ದೋಸೆನೇ ಕೇಳ್ತಾಳೆ, ದೋಸೆ ಮಾಡಿರಲಿಲ್ಲ. ಹಾಗಾಗಿ ಅವಳಿಗೆ ಒಂದು ಆಮ್ಲೆಟ್ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾಯಿದ್ದೆ. ಅವಳು ಪಪ್ಪಾಯ ಎಲ್ಲ ಹಣ್ಣೆಲ್ಲ ತಿಂದಿದ್ಲು. ಇವಾಗ ಬೇರೆ ಅವಳು ಆಫ್ ಬಾಯ್ಲ್ ಕೀಳೋಕ್ಕೆ ಶುರು ಮಾಡಿದ್ದಾಳೆ. ಮಿಲಿ ಒಂದಿನ ಹೇಳ್ಕೊಟ್ಬಿಟ್ಟು ತೋರಿಸ್ಬಿಟ್ಟು ಅವತ್ತಿಂದ ಅವಳು 2 ಕಡೆ ಫ್ರೈ ಮಾಡೋಕ್ಕೆ ಬಿಡಲ್ಲ, ಆಫ್ ಬಾಯ್ಲೇ ಬೇಕು ಅಂತ ಹಠ ಮಾಡ್ತಾಳೆ. ನಾನು ಒಂದು ಸೈಡೇ ತೆಳು ಹಾಕಿಬಿಟ್ಟು ಒಂದು ಸೈಡೇ ತುಂಬ ಹೊತ್ತು ಕುಕ್ ಮಾಡ್ತೀನಿ, ಆಲ್ಮೋಸ್ಟ್ ಮೇಲೆಲ್ಲ ಬೇಯೋ ಥರ. ಅವಳು ಉಲ್ಟಾ ಹಾಕೋದು ನೋಡಿದ್ರಂತೂ ತುಂಬ ಹಠ ಮಾಡ್ತಾಳೆ, ಇಲ್ಲ ಹಾಗೇ ಬೇಕು ಅಂತ ಅಂದ್ಬಿಟ್ಟು. ಇವಾಗ ಅವಳು ಹಠ ಮಾಡುವಾಗ ಹೇಗೆ ಅವಳನ್ನ ಕನ್ವಿನ್ಸ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಇವಾಗ ಏನು ಹೇಳಿದ್ರು ಅವ್ರಿಗೆ ಗೊತ್ತಾಗೋದಿಲ್ವಲ್ಲ, ಸೊ ಅವ್ರು ಹೇಳ್ದಾಗೆ ಕೇಳಬೇಕಾಗತ್ತೆ. ನಾನಿವತ್ತು ನವಣೆ ಹಾಕಿಬಿಟ್ಟು ಬಿಸಿಬೇಳೆಭಾತ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾಯಿರೋದು. ಮಾಡೋಣ ಅಂತ ಅಂದ್ಕೊತಾನೆ ಇದೆ, ಬಟ್ ಆಗಿರಲಿಲ್ಲ. ಈ ಸಲ ತೊಗೊಂಡು ಬಂದಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು 1 ಗ್ಲಾಸ್ ಬೇಳೆ ತೊಗೊಂಡು 1 ಗ್ಲಾಸ್ ನವಣೆನ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ, ಚೆನ್ನಾಗಿ ತೊಳ್ಕೊಂಬಿಟ್ಟು. ಇದನ್ನು ಹಾಗೇನೂ ಹಾಕ್ತಾರೆ, ನಾನು ನೆನೆಸಿಟ್ಟು ಹಾಕಿದ್ರೇ ಒಳ್ಳೇದಂತೆ. ಹಾಗಾಗಿ ನೆನೆಸಿಟ್ಕೊಂಡಿದ್ದೆ. ಅದನ್ನು 1 ಗ್ಲಾಸ್, ನಾನು ಬೇಳೆ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸ್ನಲ್ಲಿ ನವಣೆನೂ 1 ಗ್ಲಾಸ್ ತೊಗೊಂಡು ಹಾಕ್ಕೊಂಡೆ. ನವಣೆ ಸಿರಿಧಾನ್ಯಗಳಲ್ಲಿ ಒಂದು. ಇದು ಸಿರಿಧಾನ್ಯಗಳ ದೇಹಕ್ಕೆ ತುಂಬ ಒಳ್ಳೆಯದು, ಇದನ್ನೇ ತಿನ್ನಬೇಕು ಅಂತ ಈಗ ಇತ್ತೀಚೆಗೆಲ್ಲ ಅದು ಹೇಳ್ತಾ ಇರ್ತಾರೆ. ಈಗೆಲ್ಲ ಆರ್ಗ್ಯಾನಿಕ್ ಶಾಪ್ಸ್ ಅಂತ ಹಾಗೆಲ್ಲ ಸಿರಿಧಾನ್ಯಗಳು ಆ ಥರ ಎಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ. ನಾನು ಅದಕ್ಕೆ ಇವತ್ತು ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ ಮಾಡ್ತಾಯಿದ್ದೆ. ಇದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಬಟಾಣಿ ಇತ್ತು, ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೆ. ತರಕಾರಿ ಬಟಾಣಿ ಎಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ.
ನಾನು ಇದನ್ನು ಫಸ್ಟು ಒಂದೆರಡು ವಿಷಲ್ ಹಾಕ್ಸ್ಕೊತೀನಿ. ಹಾಗಾಗಿ ಒಂದೆರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡು ವಿಷಲ್ ಹಾಕ್ಸ್ಕೊಂಡೆ. ನಾವು ಮತ್ತೆ ನೀರು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಬಿಸಿಬೇಳೆಬಾತು ತೆಳುಗಿದ್ರೇ ಚೆಂದ ಅಲ್ವಾ, ಹಾಗಾಗಿ ಮತ್ತೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಬಿಸಿನೀರು ಇಟ್ಕೊಂಡಿದ್ದೆ. ಅದರೊಳಗೆ ಅದು ವಿಷಲ್ ಆಗಿತ್ತು. ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿನ ಹಾಕ್ಕೊಂಡೆ. ಜೊತೆಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಗೆ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಬೆಳ್ಳುಳ್ಳಿನೂ ಜಜ್ಜಿಟ್ಕೊಬೇಕಾಗುತ್ತೆ, ಅದನ್ನು ಕೂಡ ಹಾಕ್ಕೊಂಡೆ. ಅದೆಲ್ಲ ಆದಮೇಲೆ ಒಂದೆರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ. ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದು ಟೊಮೊಟೊ ಚೆನ್ನಾಗಿ ಬೇಯಬೇಕು. ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ಕೊತಾನೆ ಇರಬೇಕು. ಅದು ಚೆನ್ನಾಗಿ ಬೇಯಲಿ ಅಂತ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅರಿಶಿನ ತುಂಬ ಒಳ್ಳೆಯದು, ಬಟ್ ಇವಾಗ ಸಿಗೋದೆಲ್ಲ ಎಷ್ಟು ಪ್ಯೂರ್ ಆಗಿರುತ್ತೋ ಗೊತ್ತಿಲ್ಲ. ಬಟ್ ಅರಿಶಿನ ಕೊನೆಯಿಂದ ಏನಾದರೂ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಅದು ತುಂಬಾ ಒಳ್ಳೆಯದು. ಎಲ್ಲದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ನಾನು ಒಂದಿತ್ತು ಅದನ್ನ ಹಾಕ್ಕೊಂಡೆ. ಕೆಲವರಿಗೆ ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ, ಅವ್ರೇನು ಹಾಕ್ತಿದ್ರೂ ಆಗುತ್ತೆ. ನನಗಿಷ್ಟ ಆಗುತ್ತೆ, ಬಟ್ ಚೆನ್ನಾಗೂ ಇರುತ್ತೆ. ಬಿಸಿಬೇಳೆಬಾತಲ್ಲಿ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ನಾನು ಇದಕ್ಕೆ ಒಂದು ಪ್ಯಾಕ್ ಬಿಸಿಬೇಳೆಬಾತ್ ತೊಗೊಂಡಿದ್ದೆ. ಮಾಮೂಲಿ ನಾರ್ಮಲ್ ಚಿಕ್ಕ ಪ್ಯಾಕ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡಿಕೊಂಡೆ. ಮತ್ತು ಜೊತೆಗೆ ಹುಣಸೆ ಹುಳಿನ ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊತೀನಿ. ಆಲ್ರೆಡಿ 2 ಟೊಮೊಟೊ ಕೂಡ ಹಾಕಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡು ಆಯಿತು. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಷ್ಟೆ. ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಅದನ್ನು ನಾವು ಮತ್ತೆ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ನವಣೆ ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಕುಕ್ಕರ್ ವಿಷಲ್ ಎಲ್ಲ ಆಗಿತ್ತು, ಚೆನ್ನಾಗಿ ಬೆಂದಿತ್ತು, ಬಟ್ ಗಟ್ಟಿ ಇತ್ತಲ್ವ. ಮತ್ತು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಎಷ್ಟು ತೆಳು ಬೇಕು ನೋಡಿಕೊಂಡು ಅಷ್ಟನ್ನ ಹಾಕ್ಕೊಬೇಕಾಗತ್ತೆ. ಇದನ್ನು ನಾವು ಒಗ್ಗರಣೆ ಎಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಎಷ್ಟು ಬೇಕು ನೋಡಿ, ಕನ್ಸಿಸ್ಟೆನ್ಸಿ ಎಷ್ಟು ತೆಳು ನಮಗೆ ಅಷ್ಟನ್ನು ಹಾಕ್ಕೊಂಡು ಒಂದು ಕುದಿಸ್ಕೊಬೇಕಾಗತ್ತೆ. ಅದು ಕುದಿ ಬಂದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಗಿರುತ್ತೆ. ನವಣೆ ಬಿಸಿಬೇಳೆಬಾತು ತುಂಬ ಚೆನ್ನಾಗಿತ್ತು. ನಾನು ಮಾಡ್ತಾ ಹೇಗಾಗುತ್ತೋ ಏನೋ ಅಂತ ಭಯ ಇತ್ತು, ಬಟ್ ಮಾಡ್ತಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನೋಡೋಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು, ಬಟ್ ತಿನ್ನೋಕ್ಕಿನ್ನೂ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಇದು ನವಣೆ ಅಂತ ಯಾರಿಗೂ ಅಷ್ಟಾಗಿ ಗೊತ್ತಾಗಲ್ಲ, ಬಟ್ ಅಕ್ಕಿ ಎಲ್ಲ ಅನ್ನಿಸ್ತಿರುತ್ತೆ, ಬಟ್ ನವಣೆ ಅಂತ ಗೊತ್ತಾಗಲ್ಲ, ಹೇಳಿದ್ರೇ ಗೊತ್ತಾಗೋದು. ಬಟ್ ಮಾಡಿ ಆಗ ತಿಂದಮೇಲೆ ನನಗಂತೂ ತುಂಬ ಇಷ್ಟ ಆಯಿತು. ಮಾಮೂಲಿ ಬಿಸಿಬೇಳೆಬಾತ್ಗಿಂತ ಇದೇ ಚೆನ್ನಾಗಿದೆ ಅನ್ನಿಸ್ತಾಯಿತ್ತು. ನಾನು ಫೋನಲ್ಲಿ ಯೂಟ್ಯೂಬ್ಸಲ್ಲೆಲ್ಲ ನೋಡ್ತಾ ಇದ್ದೆ ನವಣೆ ಬಿಸಿಬೇಳೆಬಾತು ಅಂತ, ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಟ್ರೈ ಮಾಡೋದಿದ್ದರೆ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗುತ್ತೆ. ಹಾಗೆ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು. ಹಸ್ಬೆಂಡು ಸ್ನಾನ ಎಲ್ಲ ಆಗಿತ್ತು. ಪೂಜೆ ಮಾಡೋಕ್ಕೆ ಹೂವನ್ನ ನಾನು ಏನೋ ಕುಯ್ಕೊಂಡು ಬಂದಿರಲಿಲ್ಲ, ತಿಂಡಿ ಮಾಡ್ತಾ ಅಲ್ಲೇ ಲೇಟಾಗಿಬಿಟ್ಟಿತ್ತು. ಕುಯ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದೆ. ಯಾವಾಗ ಹೊರಟ್ರು ನನ್ನ ಹಿಂದೆನೇ ಬರ್ತಾಳೆ ನಾನು ಅಂತ. ಅವಳನ್ನ ಕರ್ಕೊಂಡು ಬಂದೆ. ನಾನು ಹೂವು ಕುಯ್ತಾ ಇದ್ರೆ ಅವಳು ಬೇರೆ ಏನೇನೋ ಕೀಳೋದು ಮಾಡ್ತಾ ಇರ್ತಾಳೆ. ನಾನು ಹೂವೆಲ್ಲ ಕುಯ್ಕೊಂಡು ಆವಾಗಲೇ ಎಲ್ಲ ಗಿಡಕ್ಕೆ ಒಂದ್ಸಲ ನೀರು ಹಾಕಿ ಬಂದುಬಿಡ್ತೀನಿ. ಬಂದು ಪೂಜೆ ಎಲ್ಲ ಆಯಿತು ಅವ್ರದ್ದು. ಇನ್ನು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರು ಊಟ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಮೇಲೆ ಇನ್ನೊಂದು ಕರ್ಬೂಜ, ಅದು ಕಲರ್ ಚೇಂಜ್ ಆಗಿತ್ತು, ಅದು ಇಷ್ಟೇ ದಪ್ಪ ಆಗೋದು ಅಂತ ಅಂದ್ಬಿಟ್ಟು ಅದನ್ನು ಕುಯ್ಕೊಂಡು ಬಂದುಬಿಟ್ಟು ಜ್ಯೂಸ್ ಮಾಡಿಕೊಂಡೆ. ಆವತ್ತು ಕುಯ್ಕೊಂಡಿದ್ದು ಸ್ವಲ್ಪ ಬೇರೆ ಥರದ್ದು, ಇದು ಬೇರೆ ಥರದ್ದು. ಜ್ಯೂಸ್ ಮಾಡಿ ಎಲ್ಲರೂ ಸ್ವಲ್ಪ ಅದನ್ನೇ ಕುಡಿದ್ವಿ. ಹಸ್ಬೆಂಡ್ ಕೂಡ ಹೋದರು. ನಾನು ಇನ್ನೇನು ಮಾಮೂಲಿ ನಮಗೆ ಮನೆ ಕೆಲಸ ಇದ್ದೇ ಇರುತ್ತಲ್ವ, ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಳೆದಿದ್ದ ಪಾತ್ರೆ ಎಲ್ಲನೂ ನೀರೆಲ್ಲ ಸೋರ್ಕೊಂಡಿತ್ತು, ಅದನ್ನೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೆ. ಒಂದೊಂದ್ಸಲ ಚಿಕ್ಕ ಮಕ್ಳು ಇಟ್ಕೊಂಡು ತುಂಬ ಕಷ್ಟ ಅನ್ನಿಸ್ತಿರತ್ತೆ. ನಾನು ಯಾನಂತ ಕರ್ಕೊಂಡು ಬಂದಾಗ ಮನೆಗೆ 6 months ಆವಾಗಿಂದ ನಾನೇ ನೋಡ್ಕೊತಾ ಇದ್ದೆ. ಅಮ್ಮ ಮನೆಯಿಂದ ಬಂದಮೇಲೆ ಆವಾಗಂತೂ ತುಂಬ ಕಷ್ಟ ಆಗ್ತಾಯಿತ್ತು. ಅವಳು ಇದ್ಲು ದೊಡ್ಡವಳು, ಇವಳು ಮತ್ತು
ಅದ್ರಲ್ಲಿ ಮನೆ ಕೆಲಸ ಎಲ್ಲ ನಡೀತಾ ಇತ್ತು, ಅಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಅಮ್ಮ ಎಲ್ಲ ಇವಾಗಲೇ ಬೇಡ ನಿಧಾನಕ್ಕೆ ಹೋಗು ಅಂತ ಹೇಳ್ತಿದ್ರು. ಬಟ್ ಒಬ್ಳನ್ನ ಇಲ್ಲಿ ಬಿಟ್ಟು ನಾನು ಅಲ್ಲಿರೋದು ಒಂಥರ ಅವಳಿಗೂ ಕಷ್ಟ ಆಗ್ತಾಯಿತ್ತು, ನಾ ಇಲ್ಲದೆ ಇರೋದು. ಮುಂಚೆಯಲ್ಲಿ ಯಾವಾಗಲೂ ಬಿಟ್ಟಿದ್ದ ಅಭ್ಯಾಸನೇ ಇಲ್ಲ. ಮತ್ತು ನಮಗೂ ಒಬ್ಬಳು ಅಲ್ಲಿರುವಾಗ ನಮಗೂ ಮನಸ್ಸು ಒಂಥರ ಇಲ್ಲಿರೋಕೆ ಆಗ್ತಾನೋ ಇರಲಿಲ್ಲ. ಹಾಗಾಗಿ ಬೇಗನೆ ಬಂದೆ. ನಮ್ಮದು ಮನೆ ಅವಾಗಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ನಡೀತಾ ಇತ್ತು ವರ್ಕು. ನಾವು ಇಂಜಿನಿಯರು ಆ ಥರ ಯಾವುದೂ ಇಟ್ಕೊಂಡಿರಲಿಲ್ಲ, ಎಲ್ಲ ನಾವೇ ಮಾಡಿಸ್ಕೊತಾ ಇರೋದ್ರಿಂದ ದಿನ ಹೋಗಬೇಕಿತ್ತು, ನೋಡಬೇಕಿತ್ತು ಏನೇನು ಆಗ್ತಾಯಿದೆ, ನೆಕ್ಸ್ಟ್ ಪ್ಲ್ಯಾನ್ ಏನು ನಾವೇ ಹೇಳಬೇಕಿತ್ತು. ಹಾಗಾಗಿ ಪದೇ ಪದೇ ಓಡಾಟ ತುಂಬ ಜಾಸ್ತಿ ಆಗ್ತಾಯಿತ್ತು. ಒಂದೊಂದು ಸಲ ಅಂತೂ ರೆಸ್ಟೇ ಸಿಗ್ತಾ ಇರಲಿಲ್ಲ, ಸಾಕನ್ನಿಸ್ಬಿಡೋದು. ಏನೋ ಫೀಡಿಂಗ್ ಬೇರೆ ಮಾಡ್ತಾಯಿದ್ದೆ, ಕಷ್ಟ ಆಗೋದು. ಎಲ್ಲೋದ್ರೂ ಅಲ್ಲಲ್ಲೇ ಫೀಡ್ ಮಾಡಬೇಕಾಗಿರ್ತಿತ್ತು. ಮುಜುಗರ ಆಗ್ತಾಯಿತ್ತು. ಬಟ್ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಾಡಲೇಬೇಕಿತ್ತು. ಅವಳು ಚಿಕ್ಕವಳಿಂದ ಅಂತೂ ಎಲ್ಲ ಕಡೆಯೂ ನಮ್ಮ ಕೆಲಸಗಳಿಗೆ ಹೋದ ಕಡೆ ಎಲ್ಲ ಎತ್ಕೊಂಡು ತಿರುಗಾಡೋದೇ ಆಗಿತ್ತು. ಮಿನಿಗೆ ಡ್ಯಾನ್ಸ್ ಕ್ಲಾಸ್ ಬೇರೆ ಇತ್ತು. ಅವಳಿಗೆ ಸ್ವಲ್ಪ ಹೊತ್ತು ಮಲಗು, ಎದ್ಬಿಟ್ಟು ರೆಡಿಯಾಗಿ ಹೋಗು ಅಂತ ಅಂದ್ಬಿಟ್ಟು ಮಲಗಿಸಿದ್ದೆ. ಇವಳು ಮಲಗಲಿಲ್ಲ, ಅವಳಿಗೆ ಸ್ನಾನ ಮಾಡಿಸಿರ್ಲಿಲ್ಲ. ಅವಳಿಗೆ ಸ್ನಾನ ಮಾಡಿಸಿದ್ದೆ, ರೆಡಿ ಮಾಡಿದೆ. ಮಿಲಿನೂ ಎದ್ದೇಳಿಸಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಾ ಇರುವಾಗ ಒಂದು ಮನೆ ಮೇಲೆ ಡ್ರ್ಯಾಗನ್ ಫ್ರೂಟು ಗಿಡ ಹಾಕಿದ್ರು, ಅದು ನೋಡ್ತಾ ಇದ್ದೆ. ನಾನು ತುಂಬ ದಿನ ಓಡಾಡಿದ್ದೀನಿ, ಅಲ್ಲಿ ನೋಡೇ ಇರಲಿಲ್ಲ. ಬಟ್ ಇವಾಗ ನೋಡಿದೆ, ನಮ್ಮನೆ ಮೇಲೂ ಹಾಕಬೇಕು ತಂದುಬಿಟ್ಟು ಅಂತ ಅಂದ್ಕೊತಾ ಇದ್ದೆ. ಇಲ್ಲಿ ಮನೆ ಹತ್ರ ಸ್ವಲ್ಪ ಆಲೂಗೆಡ್ಡೆದು ಹಾಕಿದೆ, ಅದು ಬಂದಿತ್ತು ಗಿಡ. ಅದನ್ನು ನೋಡಿಕೊಂಡು ಹಾಗೆ ಒಳಗೆ ಬಂದೆ. ಯಾನನ್ನು ಕರ್ಕೊಂಡು ಹೋಗಿರಲಿಲ್ಲ, ಎತ್ಕೊಂಡೋಗಿ ಬರೋದು ಕಷ್ಟ ಆಗುತ್ತೆ ಅಂತ ಬಂದುಬಿಟ್ಟು ಆಟ ಮಾಡ್ತಿರ್ತಾಳೇನೋ ಅಂತ ನೋಡಿದೆ. ನನ್ನ ಕಸಿನ್ ಬ್ರದರ್ ಇದ್ದ, ಅವನ ಜೊತೆ ಬಿಟ್ಬಿಟ್ಟು ಹೋಗಿದ್ದೆ. ಅವಳು ಏನೇನೋ ಆಟ ಆಡಿಕೊಂಡು ಬರ್ತಾಯಿದ್ಲು. ಎಲ್ಲಿ ಹೊರಟ್ರೂ ಗೊತ್ತಾಗ್ಬಿಟ್ಟಿರುತ್ತೆ, ನಾನು ಬರ್ತೀನಿ ಅಂತ ಆಟ ಮಾಡ್ತಾನೆ ಇರ್ತಾಳೆ. ಅವಳು ಇನ್ನೂ ಚಿಕ್ಕವಳಿರೋದ್ರಿಂದ ಎತ್ಕೊಂಡೇ ಓಡಾಡಬೇಕು, ಅದು ಕಷ್ಟ ಅಂದ್ಬಿಟ್ಟು ನಾನು ಬಿಟ್ಟೋಗ್ತೀನಿ, ಇಲ್ಲ ಒಂದೊಂದು ಸಲ ಪಕ್ಕದ ಮನೆಗೆ ಕೊಟ್ಟೋಗಿರ್ತೀನಿ, ಈ ಥರ ಮಾಡ್ತಾಯಿರ್ತೀನಿ. ಇಲ್ಲಿ ಪಾಟ್ನಲ್ಲಿ ನಾನು ಸ್ವಲ್ಪ ಬದನೆಕಾಯ್ದು ಬೀಜ ಅದು ಉದುರಿಸಿದ್ದೆ. ಅದು ಗಿಡಗಳು ಸ್ವಲ್ಪ ದೊಡ್ಡದಾಗಿತ್ತು. ಇವಾಗ ಕಿತ್ಬಿಟ್ಟು ಅದನ್ನ ಬೇರೆ ಕಡೆ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋದು ಮಾತ್ರ ಕಿತ್ಕೊತಾ ಇದ್ದೆ. ಟೆರೆಸ್ ಮೇಲೂ ಹಾಕಿದೆ, ಬಟ್ ಎಲ್ಲ ಗಿಡಗಳ ಮಧ್ಯೆ ಎಲ್ಲಿ ಅಂತ ಗೊತ್ತಾಗಲ್ಲ. ಆಗಾಗ ಮಣ್ಣೆಲ್ಲ ಸ್ವಲ್ಪ ಇದು ಮಾಡುವಾಗ ಬೇರೆ ಗಿಡಗಳು ಹಾಕುವಾಗ ಗೊತ್ತಾಗದೆ ಎಲ್ಲ ತೆಗ್ದಿದ್ದೀವಿ ಅನಿಸುತ್ತೆ, ಅದು ಬಂದಿರಲಿಲ್ಲ. ಹಾಗಾಗಿ ಇಲ್ಲೇ ಸ್ವಲ್ಪ ಹಾಕಿದೆ ಈ ಪಾಟಲ್ಲಿ, ಆದರೆ ಗೊತ್ತಿರುತ್ತೆ, ನೆನಪಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೆಳಗೆ ಒಂದೆರಡು ಪಾಟ್ಗೆ ಮತ್ತು ಟೆರೆಸ್ ಮೇಲೆ ಒಂದೆರಡು ಅಂತ ಅಂದ್ಬಿಟ್ಟು ಹಾಕಿದ್ವಿ. ಆಲ್ರೆಡಿ ಸಂಜೆ ಆಗ್ತಾಯಿತ್ತು, ಬೇಗ ಹಾಕಿಬಿಡೋಣ ಅಂದ್ಬಿಟ್ಟು ಹೋಗಿ ಮೇಲೂ ಹಾಕಿ ಬಂದ್ವಿ. ಇನ್ನು ಕರ್ಬೂಜ ಗಿಡ ಇನ್ನೆರಡು ಇತ್ತು, ಅದೂ ಸ್ವಲ್ಪ ದೊಡ್ಡದಾಗಿತ್ತು ಹಣ್ಣುಗಳು. ಪಪ್ಪಾಯ ಗಿಡನೂ ಹೂವು ಸ್ವಲ್ಪ ದೊಡ್ಡದಾಗ್ತಾಯಿತ್ತು. ಆಂಟಿ ನನಗೆ ಇದು ಮರಗೆಣಸು ಕೊಟ್ಟಿದ್ರು, ಅವರು ಊರಿಂದ ತಂದಿದ್ದು ಅಂತ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನನಗೆ ಮುಂಚೆ ನಾನು ಮರಗೆಣಸು ತಿಂದಿರಲಿಲ್ಲ. ಇವಾಗ ಒಂದು 3 years ಬ್ಯಾಕು ನಾನು ಫಸ್ಟ್ ಟೈಮ್ ತಿಂದಿದ್ದು. ಮರಗೆಣಸು ಅಂತ ಹೆಸರು ಕೇಳಿದ್ದೆ, ಬಟ್ ಯಾವಾಗಲೂ ತಿಂದಿರಲಿಲ್ಲ, ನೋಡಿರಲಿಲ್ಲ. ಫಸ್ಟ್ ಟೈಮ್ 3 years ಬ್ಯಾಕು ನೋಡಿ ತಿಂದಿದ್ದು. ಇದನ್ನು ಅವ್ರು ಕೊಟ್ಟಿದ್ರು, ಅದನ್ನೆಲ್ಲ ಮೇಲ್ಗಡೆ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ಲ, ಸಿಪ್ಪೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಇದು ಕೂಡ ಹೆಲ್ತಿಗೆ ಒಳ್ಳೆಯದಂತೆ. ಸ್ವೀಟ್ ಪೊಟ್ಯಾಟೊ ಥರನೇ, ಇದು ಸ್ವಲ್ಪ ಬೇರೆ ಥರ ಅನಿಸುತ್ತೆ. ಇದು ನಾವು ಬೇರೆ ಕಡೆ ತೊಗೊಂಡಾಗ ಮೇಲೆ ಸ್ಕಿನ್ ಫುಲ್ಲು ಬ್ಲ್ಯಾಕ್ ಥರ ಇರುತ್ತೆ. ಇದು ಆವಾಗ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರೋದ್ರಿಂದ ನೀಟಾಗಿತ್ತು. ಅದು ಮಣ್ಣೆಲ್ಲ ತೆಗೆದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೆ. ನಾವು ಬೇಯಿಸ್ಕೊಂಡ್ಮೇಲೆ ಮತ್ತೆ ಒಂದು ಲೇಯರ್ ಸಿಪ್ಪೆ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ತಿನ್ನಬೇಕು. ಆಂಟಿ ಹೇಳಿದರು ಇದು ಸ್ವಲ್ಪ ಜಾಸ್ತಿ ಬೇಯಿಸಬೇಕು, ದಪ್ಪ ಇದೆ ಅಂತ ಅಂದ್ಬಿಟ್ಟು, ಹಂಗಾಗಿ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೆ. ಈ ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೊ ಏನಂತೀವಿ, ಅದನ್ನು ನಾವು ಊರಿನಲ್ಲಿದ್ದಾಗ ತುಂಬ ತಿಂತಾಯಿದ್ವಿ. ಬೇಯಿಸ್ಕೊಂಡು ಹಾಲಲ್ಲೆಲ್ಲ ಕಲಿಸ್ಕೊಂಡು ತಿಂತಿದ್ವಿ, ಹಾಗೆ ತಿಂತಾಯಿದ್ವಿ. ನಂಗೆ ಬೇಯಿಸ್ಕೊಂಡ್ಕಿಂತ ಹಾಗೇ ತಿನ್ನೋದೇ ಇಷ್ಟ. ಬಟ್ ಇದು ನಾನು ತಿಂದಿರಲಿಲ್ಲ ಮುಂಚೆ. ಇದ್ದು ಚಿಪ್ಸ್ ಬರುತ್ತೆ, ಮರಗೆಣಸು ಚಿಪ್ಸು ಅಂತ ಹೇಳ್ತಾರಲ್ಲ, ಸ್ಟಿಕ್ಕಿ ಚಿಪ್ಸು ಆ ಥರದ್ದು, ಅದನ್ನು ತಿಂದಿದೆ. ಬಟ್ ಇದನ್ನು ಯಾವಾಗಲೂ ತಿಂದಿರಲಿಲ್ಲ ಮುಂಚೆ ನಾನು. ಕುಕ್ಕರ್ಗೆ ಎಲ್ಲ ಹಾಕಿಟ್ಬಿಟ್ಟು ಅದನ್ನು ಬೇಯೋಕ್ಕೆ ಅಂದ್ಬಿಟ್ಟು ಸ್ಟವ್ ಮೇಲಿಟ್ಟೆ. ಒಂದು 7-8 ವಿಷಲ್ ಹಾಕ್ಸ್ಕೊಬೇಕು ಅಂತ ಹೇಳಿದರು, ಬೇಯಲ್ಲ ಇದು ಸ್ವಲ್ಪ ಅಂತ ಅಂದ್ಬಿಟ್ಟು ನಾನು ಅಷ್ಟು 7 ವಿಷಲ್ ಆಗೋವರೆಗೂ ಬಿಟ್ಟೆ. ಇನ್ನು ಬೆಂದಮೇಲೆ ಇದನ್ನು ಒಂದು ಲೇಯರ್ ತೆಗೆದುಬಿಟ್ಟು ತಿನ್ನಬೇಕು. ಚೆನ್ನಾಗಿ ಬೆಂದಿತ್ತು, ನಾವು ತಿಂದ್ವಿ. ಮಿಲಿನೂ ಬಂದಿದ್ಲು ಅಷ್ಟಕ್ಕೆ. ನಮಗೆ ಸ್ನ್ಯಾಕ್ಸ್ ಟೈಮ್ಗೆ ಇದು ಸರಿ ಹೋಯಿತು.
ಕುತ್ಕೊಂಡು ಎಲ್ಲರೂ ತಿಂತಾಯಿದ್ವಿ. ಯಾನ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ಲು, ಎಲ್ಲ ನೋಡ್ತಾ ಇದ್ವಿ. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇದಾಗಿತ್ತು ನನ್ನ ಡೈಲಿ ವ್ಲಾಗು. ಇವತ್ತಿನ ದಿನ ಎಲ್ಲ ಹೇಗಿತ್ತು ಅಂತ ನಾನು ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ನಿನ್ನಾಗೋಗೈತೆ ಸ್ಯಾನೆ ಪಿರುತಿ, ಪಕ್ಕದಲ್ಲಿದ್ರೆ ಶಿವ ನೀನೆ ನಾನೇ ಪಾರ್ವತಿ. ಪಸಂದಗಳೇ ನೋಡಿ ನೋಡಿ ಹೋಗೆ ಕಂದೆ ಯಾಕೆ ಮೂರುತಿ, ನೋಡಿ ನಿನ್ನಾಗೋಗೈತೆ ಯಾಕೆ ಮೂರುತಿ.